ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಹುಡುಗ, ಮಂಡ್ಯದ ಹುಡುಗ ಮಹೇಶ. ಇದು ನನ್ನ ಫಸ್ಟ್ ಯೂಟ್ಯೂಬ್ ಬ್ಲಾಗ್. ಇದು ಈ ಲಾಗ್ ಬಂದು ಏನು ಅಂದರೆ, ನನ್ನ ಬಗ್ಗೆ ನಮ್ಮ ಮಾವ ಇಲ್ಲ ನಮ್ಮ ಅಕ್ಕ ಯಾರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನನ್ನ ಬಗ್ಗೆ, ನನ್ನ ಫೇವ್ರೆಟ್ ಇಲ್ಲ ನನ್ನ ಫೇವ್ರೆಟ್ ಪರ್ಸನ್ ಯಾರು ಅದ್ರ ಬಗ್ಗೆ. ಆಲ್ಮೋಸ್ಟ್ ನಮ್ಮ ಮಾವಂಗೆಲ್ಲ ಗೊತ್ತು, ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ಜೊತೆಲೇ ಅವರೇ. ನಮ್ಮ ಅಕ್ಕ ಈಗ 1 ಇಯರಿಂದ ಜಾಸ್ತಿ ಕ್ಲೋಸ್ ಆಗಿರೋದು. ಮದುವೆಯಾಗಿ ಒಂದು 7 ಇಯರ್ಸ್ ಆಯಿತು ನಮ್ಮ ಮಾವನ, ಬಟ್ ಕ್ಲೋಸ್ ಆಗಿರೋದು ಈಗ 1 ಇಯರಿಂದ. ನೀನಿಬ್ಬರು ಕಣ್ಕಣ್ಣಲ್ಲೇ ಮಾತಾಡ್ತಾರೆ, ಇರಲಿ. ಈಗ ಅಣ್ಣ ನನ್ನ ಬಗ್ಗೆ ಒಂದಷ್ಟು ಕ್ವಶನ್ಗಳು ಅಣ್ಣ, ಸರಿ ನಾ ಕೇಳ್ತೀನಿ. ನಿಮಗೆ ಗೊತ್ತಿದ್ರೆ ಅಕ್ಕ ನೋಡಿ, ಕೆಳಗಡೆ ಸ್ವಿಚ್ ಐತಿ ಇದ್ರದ್ದು, ಈ ಥರ ಲೈಟ್ ಆನ್ ಮಾಡಬೇಕು. ಯಾರು ಟಕ್ ಅಂತ ಆನ್ ಮಾಡ್ತಾರೆ ಅವ್ರನ್ನ ಕೇಳ್ತೀನಿ ನಾನು, ಕರೆಕ್ಟಾಗಿ ಆನ್ಸರ್ ಮಾಡ್ಬೇಕು. ಸರಿ, ಆನ್ಸರ್ ಮಾಡಿದ ಗೆದ್ದವ್ರಿಗೆ ನೋಡಿ ಪ್ರೈಸೇ ಕೇಳ್ತಾರೆ ಇಬ್ರು. ಬೇಡವಾ ಪ್ರೈಸು? ನಾರ್ಮಲ್ ಆಗಿ ಮಾತ್ರ ಮಮ್ಮಿ ತಲೆ ಕೆಡಿಸ್ಕೊಂಡ. ಏನ್ ಕೊಡ್ತೀಯಾ? ಸರ್ಪ್ರೈಸ್ ಅಂತ ಹೇಳಿದ್ರೆ ಈಗಲೇ ಹೇಳ್ಬಿಟ್ರೆ ಸರ್ಪ್ರೈಸ್ ಅಂತ. ಇಲ್ಲಿ ನಮ್ ಕಷ್ಟ ನಮ್ಗಾದ್ರೆ ಇಲ್ಲಿ ಅಮ್ಮ ಮಗಳು ಕಿತ್ತಾಡ್ತಾರೆ. ಬೈಲಿ ನಿನ್ ಮದ್ದಿಗೆ ಬೇಕಾರೆ ಅಕ್ಕ. ಈಗ 1 ಇಯರಿಂದ ನನ್ನ ಜೊತೆ ಕ್ಲೋಸ್ ಆಗಿದ್ದೀರಿ. ಹೌದು. ನನ್ನ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ? ನಾನು ಕೇಳೋ ಕ್ವಶನ್ ಆನ್ಸರ್ ಮಾಡ್ತೀರಾ? ಗೆಲ್ತೀನಿ ಅನ್ನೋ ಒಂದು ನಂಬಿಕೆ ಆಯ್ತಾ? ನೋಡ್ಬೇಕು ಭಯ ಕಾಣಿಸ್ತೈತೆ, ಯಾಕಂದ್ರೆ ಯಜಮಾನ್ರ ಮುಂದೆ ಎಲ್ಲ ಆಡ್ತಾ ಇರೋದು. ಅಣ್ಣ ನಿಂಗೆ? ನನಗೆ ಕಾನ್ಫಿಡೆಂಟ್ ಐತೆ ನಾನು ಗೆಲ್ತೀನಿ ಅಂತ. ಸ್ವಲ್ಪ ಜ್ವರ ಮಾತಾಡೋಣ. ನನಗೆ ಕಾನ್ಫಿಡೆಂಟ್ ಐತೆ ನಾನು ಗೆಲ್ತೀನಿ ಅಂತ. ಈಗ ಉಲ್ಟಾ ಗಂಡು ಮಕ್ಳು ಸ್ಟ್ರಾಂಗು. ನನಗೂ ಯಾಕೋ ನಮ್ಮ ಮಾವನೇ ಗೆಲ್ಲುತ್ತೆ ಅನಿಸ್ತದೆ. ಜಶ ಬುಡು ಮಗಳ ಮಿಂಚಿನ ಕೆಳ ಬುಡು ಮಗಳೇ, ಬುಡು ನಮ್ಮ ಮಾವನ ಮಗಳು ನೋಡಿ ನಾಯಿ ಮರಿ ಹಿಡ್ಕ ಆಟಾಡ್ತಾವಳೆ. ಇವಳನ್ನು ಪರಿಚಯ ಮಾಡ್ಕೊಬಿಡ್ತೀನಿ. ಅವಳು ನಮ್ಮ ಮಾವನ ಮಗಳು ನಮ್ಮನ್ನು ಪರಿಚಯ ಮಾಡ್ಕೊಡ್ತೀನಿ. ಇವಳು ನಮ್ಮ ಮಾವನ 2ನೇ ಮಗಳು, ಹೆಸರು ಬಂದು ಮಿಂಚು. ಕೆಳಕ್ಕೆ ಹೋಗೋ ಮಗಳೇ ನೀನು. ಸರಿ, ಗೇಮ್ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿರಿ ಈಗ? 2 ಕ್ವಶನ್ ಆಗಲೇ ರಿವೀಲ್ ಆಗೋದು ಇಲ್ಲ, ಅದು ಚೇಂಜ್ ಮಾಡ್ತೀನಿ. ವೆಜ್ಜಲ್ಲಿ ನನ್ನ ಫೇವ್ರೆಟ್ ಫುಡ್ ಯಾವುದು? ನಮ್ಮ ಮಾವ ಬಾತ್. ಅಕ್ಕ ನಿಮ್ಮ ಹತ್ರ ಗೊತ್ತಿಲ್ಲ. ನೀವು ಫೇಸ್ ಕಾಣಿಸ್ತಾ ಇಲ್ಲ, ಮಗ ನಿಲ್ಸಿ ಕೆಳಕ್ಕೆ. ಔಟ್. ಮೊಬೈಲ್ ಹಿಡ್ಕೊಂಡು ಅಣ್ಣ ಹಂಗಂದ್ರಿ ಮೊಬೈಲ್ ನಿನ್ ಗೊತ್ತಿರಲ್ಲ ಅಕ್ಕ? ಕರೆಕ್ಟ್ ಹತ್ರ. ಯಾಕಂದ್ರೆ ಅಣ್ಣ ಅದು ಹೆಂಗ್ ಗೊತ್ತು ನಿಂಗೆ? ದಿನ ಬೆಳಗ್ಗೆ ಅದೇ ಅಲ್ಲಪ್ಪ ಕೇಳೋದು. ಇಡ್ಲಿ ಬೇಕಾ ದೋಸೆ ಬೇಕಾದ್ರೆ ಬಾತ್ ನನಗೆ ತಗೋಬೋಣ ಅಂತಿಲ್ಲ, ಅದಕ್ಕೆ ನನಗೆ ಅದೇನೋ ರೈಸ್ ಐಟಮ್ ಅಂದರೆ ತುಂಬ ಇಷ್ಟ ನನಗೆ. ಇದು ಇಬ್ರಿಗೂ ಆಲ್ಮೋಸ್ಟ್ ನಮ್ಮ ಅಕ್ಕಂಗೆ ಗೊತ್ತಿರ್ಬೋದು ಅನ್ಕೋತೀನಿ, ನನ್ನ ಅಣ್ಣಂಗೂ ಗೊತ್ತಿರ್ಬೋದು. ನನ್ನ ಪ್ಯಾಂಟ್ ಸೈಜ್ ಎಷ್ಟು? ಇಬ್ರು ಯಾವ ಫಸ್ಟ್ ನೋಡೋರಿ ನೋಡಲಿಲ್ಲ, ಬಟ್ ಇಬ್ರು ಹೇಳಿ. ಇಲ್ಲ, ಹಾಂ ನಿಂದು ಕಾಪಿ ಮಾಡ್ತು ನಮ್ಮಣ್ಣ. ನಿಜ ಗೊತ್ತಿತ್ತ? ನಿಜ. ನಾನು ತಗೊಟ್ಟಿಲ್ವ ಐ ಪೂಜೆಯಲ್ಲಿ ಇದರಲ್ಲೆಲ್ಲ ತಗೊಟ್ಟಿಲ್ವ ಪ್ಯಾಂಟ್ ಸೈಜು? ನನಗೆ ಗೊತ್ತಿಲ್ವ? ಕರೆಕ್ಟ್. 32. ಇಬ್ರು ಬಟ್ಟೆ ತಗೊಟ್ಟವ್ರೆ ನನಗೆ. ಥ್ಯಾಂಕ್ ಯು ತಗೊಟ್ಟಿದ್ಕೆ, ನಿಮಗೂ ಥ್ಯಾಂಕ್ ಯು. ಈಗ ಮೋಸ್ಟ್ಲಿ 34 ಆಗಿರ್ಬೋದು. ಇಬ್ಬರು ತಪ್ಪುತ್ರ. ನನ್ನ ಇನ್ಸ್ಟಾ ಐಡಿಯಲ್ಲಿ ಎಷ್ಟು ಫಾಲೋವರ್ಸ್ ಇದ್ದಾರೆ? ವೇಟಿಂಗ್ ಫಾರ್ ಯು ಅಂತ ಐತಲ್ಲ ನನ್ನ ಇನ್ಸ್ಟಾ ಐಡಿ, ಅದರಲ್ಲಿ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ವೇಟಿಂಗ್ ಫಾರ್ ಯು ಆ ಐಡಿ, ಮಾರ್ಕೋ ಐಡಿಲಲ್ಲ. ಗೊತ್ತಿಲ್ಲ. ಒಂದು ಅಂದಾಜು, ಒಂದು ನಂಬರು. 102. ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ಏನು ಅಷ್ಟೊಂದು ಚೀಪ್ ನೋಡ್ತೀರಲ್ಲ ನೀನಕ್ಕ? 206. ತಪ್ಪು. ನೀವು ಫೋನ್ ತೆಗೀರಿ, ನಾನು ಐಡಿ ಓಪನ್ ಮಾಡಿ. 100 ಅಂತೆ 200 ಅಂತೆ. ಒಂದು ಟೈಮಲ್ಲಿ 2,000 ಫಾಲೋವರ್ಸ್ ಇತ್ತು. ಎಲ್ಲರನ್ನೂ ರಿಮೂವ್ ಮಾಡಿದೆ ಏನೋ ಒಂದು ಕಾರಣಕ್ಕೋಸ್ಕರ. ಕುಬ್ಬಲ್ಲಿ ಹೇಳ್ಕೊತಾ ಇದ್ದೀನಿ ಅಂತಲ್ಲ, ಏನೋ ಒಂದು ಬೇಜಾರಾಗಿತ್ತು. ಯಾವುದು? ವೇಟಿಂಗ್ ಫಾರ್ ಯು, ಅಲ್ಲೇ ಗೊತ್ತು ನೋಡಿ. ಎಷ್ಟು? 621. ಹಾಂ, 100 ಅಂತೆ 200. ಈಗ ಹೆಂಗೆ ಅಂದ್ರೆ, ಇದು ನಮ್ಮ ಮಾವನ ರೀಲ್ಸ್ ನೋಡ್ತಾರೆ, ಲೈಕೇ ಕೊಡಲ್ಲ. ನಾವು ಬರೀ ರೀಲ್ಸ್ ನೋಡೋರು ಅಷ್ಟೇ, ಲೈಕು ಕಮೆಂಟ್ ಶೇರ್ ಎಲ್ಲ ಮಾಡಲ್ಲ.
ಮಾವನ ಮಗ ಎಲ್ಲಿ ಬೆಳೆದು ಬಿಡ್ತಾನೆ. ಹಂಗೇನಿಲ್ಲ, ನಮ್ಮ ಅಕ್ಕ ಸರಿ ಪಾಪ, ನಮ್ಗೆ ಅಷ್ಟೊಂದೆಲ್ಲ ತಾಳ್ಮೆ ಇಲ್ಲ. ತುಂಬಾ ತಾಳ್ಮೆ ಐತೆ, ಸುಮ್ಮನೆ ಹೇಳ್ತಾರ ಅಷ್ಟೇ ಫ್ರೆಂಡ್ಸ್. ಅಕ್ಕ ಹ್ಮ್ ನನ್ನ ಫೇವ್ರೆಟ್ ಮೂವಿ ಇಂಥ ಮೂವಿ ಆಗ್ತು ಅಂದ್ರೆ ನಾನು ಎಲ್ಲೂ ಹೋಗಲ್ಲ, ಕುಂತ್ಕೊಂಡು ನೋಡ್ತೀನಿ ಅನ್ನೋ ಹಂಗೆ. ಈಗ ರೀಸೆಂಟ್ ಇರೋದೆ ಹಳೆ ಇರೋದಲ್ಲ ಕೊಟ್ಟೆ. ಯಾರೇನು ಮಾಡೋರು, ನಾನು ಲೈಟ್ ಸೀರಿಯಸ್ಲಿ ಲೈಟೇ ಅಬ್ಸರ್ವ್ ಮಾಡ್ತಾ ಇಲ್ಲ ನಾನು, ಏನೋ ಖುಷಿ ಕೇಳ್ತಾ ಇದ್ದೀನಿ ಅನ್ನೋ ಥರ. ಯಾಕಂದ್ರೆ ನನ್ನ ಬಗ್ಗೆ ಕೇಳ್ತಾ ಇದ್ದೀನಲ್ವ, ಅದಕ್ಕೆ ಬೇಡ ಮಗಳೇ. ಆಯ್ತು ಅಣ್ಣ, ನಿನ್ನ ಉತ್ತರ ಅಣ್ಣ? ನಮ್ಮ ಮಾವಗೆ ಫಸ್ಟ್ ಕೊಡ್ತೀನಿ ನಾನು. ಯಾವ ಟೈಮ್ ಹಾಕೋರು ವಾವ್ ಅಯ್ಯೋ ಇಂಥ ಮೂವಿ ಹಾಕೋರು ಅವ್ರು ಓಡ್ತೀನಿ. ಗೊತ್ತಾಯ್ತಿಲ್ಲ, ಸುಮ್ಮನೆ ಲೈಟ್ ಅದ್ ಮಾಡಿದ್ರಾ? ಸುಮ್ಮನೆ ಹಂಗೆ ಗೆಸ್ ಮಾಡ್ತೀನಿ ಅಷ್ಟೇ. ಸ್ವಿಚ್ ಆನ್ ಐತಲ್ಲ ಅಂದ್ಬಿಟ್ಟು ಟಕ್ ಅಂತ ಆನ್ ಮಾಡ್ತಾರೆ. ನಾನೆಲ್ಲ ನಿಂದು ಅಕ್ಕ KGF 2ನ 1 1 ಮಾಮ್ ನಿಂದು ಎಷ್ಟು ಪಾಯಿಂಟು? 3 ಪಾಯಿಂಟ್. ಅದು ಡ್ರಾ ಆಗಿರೋದು. ಹಾಂ, ಇವ್ರದ್ದು 2, ಇವ್ರದ್ದು 0. ಅದೊಂದು ಡ್ರಾ ಆಗೈತೆ ಅವ್ರದ್ದು. ಅಕ್ಕ ಟಕ ಟಕ ಅಂತ ಹೊಡಿಯಕ್ಕ ಯಾಕಕ್ಕ ಇರಕ್ಕ ನೋಡ್ಕೊತೀನಿ ನೀಟಾಗಿ. ನನ್ನ ಫೋನ್ ಪೇಲಿ ಬ್ಯಾಲೆನ್ಸ್ ಎಷ್ಟಿದೆ ಏನಿಬ್ರು ಹೊಡ್ಕೊಂಡು ನೋಡ್ಬಿಟ್ರು ಕರೆಕ್ಟಾಗಿ ಹೇಳ್ಬೇಕು. ಅದು ಚೆಕ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನನ್ನ ಫೋನಲ್ಲಿ ವೀಡಿಯೋ ಮಾಡ್ತಾ ಇರೋದು. ಅದು ಕೇಳಕ್ಕೆ ನನಗೆ ನಾಚಿಕೆ ಆಯ್ತದೆ. ಎಷ್ಟು ಹೊಡ ಯಾವತ್ತೂ ನೀನು 0 ಇಂದ ಮೇಲೆ ಬಂದಿರೋನಲ್ವಾ, ಏನಿದ್ರು ಇವತ್ತೆಲ್ಲ ಒಂದು 50 ರೂಪಾಯಿ ಒಳಗಡೆ ಇರ್ಬೋದು ಅನ್ಸುತ್ತೆ ನನ್ನ ಅಂದಾಜು. 50 ರೂಪಾಯಿ ತಪ್ಪು. -203. ಕರೆಕ್ಟ್ ಹತ್ರ ನಮ್ಮ ಅಕ್ಕಂದು ಮೈನಸ್ ಹೋಗಿದ್ದೀನಿ. ವಿಡಿಯೋ ನೋಡ್ಬಿಟ್ಟು ಎಲ್ಲರೂ ಆದಷ್ಟು ನನ್ನ ಪ್ಲಸ್ ಮಾಡಿ, ಸರಿನಾ ಅಕ್ಕ? ಹಾಂ ಇವ್ರಿಗೆ ಕ್ವಶನ್ ಅರ್ಥ ಆಯ್ತಿಲ್ಲ. ಇಲ್ಲ ಯಾವ್ದು ಕೇಳಿ ಅಂತ ಆಲ್ರೆಡಿ 3 ಗೊತ್ತಾಗುತ್ತೆ ನಿಮಗೆ. ನೋಡ್ಕೊಬಿಟ್ರು ಫ್ರೆಂಡ್ಸ್ ಇವರು. ನನ್ನ ಫೋನ್ ವಾಲ್ಪೇಪರಲ್ಲಿ ಯಾವ ಫೋಟೋ ಹಾಕಿದ್ದೀನಿ? ಸುಮ್ಮನೆ ಲೈಟ್ ಸುಮ್ಮನೆ ನಮ್ಮ ಹಂಗೇನೈತೆಗೆ ಗೆಸ್ ಮಾಡ್ತಾ ಇರೋದು ನಾನು. ಯಾರ ಫೋನು ನಾನು ಆಕ್ಚುಲಿ ಚೆಕ್ ಮಾಡಲ್ಲ, ನೋಡಕ್ ಹೋಗಲ್ಲ ನಾನು. ಹಂಗಾರೆ ನಮ್ಮ ಮಾವ ನನ್ನ ಜೊತೆ ಹುಡ್ತಾಗಿದ್ದಿರೋದು ವೇಸ್ಟ್. ಹಂಗಾರೆ ಈಗ ಪರ್ಸನಲ್ ಎಲ್ಲ ಕೆಣ್ಕೋಕ್ ಹೋಗ್ಬಾರ್ದು. ಫೋನ್ ಒಬ್ರದ್ದು ಪರ್ಸನಲ್ ಆ ಥರ ಅದು. ಭಗವಂತ ಏನು ನಮ್ಮ ಅವನ ಫೋಟೋ ಇರ್ಬೋದು, ಇಲ್ಲ ಅಂದ್ರೆ ದೇವ್ರ ಫೋಟೋ ಇರ್ಬೋದು. ತಪ್ಪು ಆಂಜನೇಯ ತಪ್ಪು ಅಕ್ಕ. ಕರೆಕ್ಟ್ ಉತ್ತರ ಚಿರತೆ. ನನ್ನ ಫೇವ್ರೇಟ್ ಇಷ್ಟ ಅದು. ಏನು ಕೇಳಿತು ಏನಿದು? ವಿಡಿಯೋ ನೋಡಿ. ನಮ್ಮ ಮಾವ ಏನೋ ಮಾಡ್ತೇನೆ ರೀ, ಅದನ್ನೂ ಹಾಕ್ತೀನಿ, ಏನು ಕಟ್ ಮಾಡಲ್ಲ ಅಣ್ಣ. ಏನಾರು ರಿಯಾಕ್ಷನ್ ಕೊಟ್ಟರೆ ಹಂಗೆ ಏನು ಈಗ 3 ನಂಬರು. ಸರಿ ಸರಿ ಸರಿ, ಈಗ ಇಬ್ರು ಲೈಟು ಟಕ್ ಅಂತ ರೆಡಿ ಮಾಡ್ಕೋಬೇಕು. ನನ್ನ ಗಾಡಿ ನಂಬರ್ ಏನು? ನಮ್ಮ ಮಾವ ಮಾಡ್ತೀನಿ. ಲಾಸ್ಟ್ 4 ನಂಬರ್ ಇರೋಣ ಸಾಕು. ಸುಮ್ಮನೆ ಅಮ್ಬಿಡೋದು ನೋಡೈತೆ, ಒಟ್ಟಲ್ಲಿ ಗೊತ್ತಿಲ್ಲ ಗಾಡಿ ನಂಬರ್ ಗೊತ್ತು. ನಾನೇ ಸುಮಾರು ಸಲ ಹೇಳಿದ್ದೀನಿ. ಒಟ್ಟಿನಲ್ಲಿ 7 ಬರುತ್ತೆ ಎಲ್ಲ ಕೂಡಿದ್ರೆ. ಅದೇ 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 ಹೇಳಿದೆ ನಾನು. ನಂಗೆ ಯಾರೋ ಒಬ್ರು ನನ್ನ ಗಾಡಿ ನಂಬರ್ ಹೋಗ್ಬಿಟ್ಟು ಗೊತ್ತಿಲ್ದಿರೋರು ಬಂದು ಕೇಳಿದ್ರು, ಗಾಡಿ ನಂಬರ್ ಸಖತ್ತಾಗೈತೆ ಬ್ರೋ ಅಂತ. ನಾನು ಅಲ್ಲಿವರೆಗೂ ನನಗೂ ಅಬ್ಸರ್ವ್ ಮಾಡಿರಲಿಲ್ಲ ನನ್ನ ಗಾಡಿ ನಂಬರ್ ಇಷ್ಟು ಚೆನ್ನಾಗೈತೆ. ಇಲ್ಲ, ಒಟ್ಟಿನಲ್ಲಿ ಕೂಡಿದ್ರೆ 7 ಬರುತ್ತೆ ಅಷ್ಟೇ. ಗೊತ್ತಿಲ್ಲ ಗೊತ್ತಿಲ್ಲ. ನಮ್ಮ ಮಾವಂಗೆ ಒಂದು ಪನಿಷ್ಮೆಂಟ್ ಕೊಡ್ಬೇಕು. ಸುಮ್ಮನೆ ಲೈಟ್ ಹಾಕೊಂಡು ಸುಮ್ಮನೆ ಅತ್ತಗೆ ನಮ್ಮ ಅಕ್ಕನ ಗೆಲ್ಲಕ್ ಬಿಡ್ತಾ ಇಲ್ಲ ಅತ್ತಗೆ. ಕೆಲ್ಸಪ್ಪ ಈಗ ಹೇಳಕ್ಕ. ನಮ್ಮ ಅಕ್ಕಂಗೆ ಇಂಟ್ ಕೊಟ್ರು ಅಷ್ಟೇ. ನಮ್ಮ ಅಕ್ಕ ಇಂಟ್ ಕೊಟ್ರೆ ಎಂಟು ಮಾಡ್ಬೇಕು. 143. ಐ ಲವ್ ಯು. ನನ್ನ ಗಾಡಿ ನಂಬರ್ ಬಂದು 5277 527 ಲಾಸ್ಟಲ್ಲಿ 77 777 ಆಗುತ್ತೆ.
ಅದೇಗೆ ಕುಡಿದ್ರೆ 7 ಬರುತ್ತೆ. 3 5 ಟು ಎಷ್ಟು 7. ಹಾಂ ಲಾಸ್ಟಲ್ಲಿ 777 777. ನನಗೊಬ್ಬ ರೋಡಲ್ಲಿ ಸಿಕ್ಕಿ ಒಬ್ಬ ಅನಂತ ಪರ್ಸನ್ ಹೇಳಿದ್ದು ಬ್ರೋ ಗಾಡಿ ನಂಬರ್ ಸೈಕ್ ಆಗೈತೆ ಬ್ರೋ ಅಂತ. ಅಲ್ಲವರೆಗೂ ನೋಡಿ ತಗೊಂಡು ಎಷ್ಟು ವರ್ಷ ಆಯಿತು ಇನ್ನೂ ನಾನೇ ಅಬ್ಸರ್ವ್ ಮಾಡಿಲ್ಲ. ಮ್ಯಾಮ್ ಫ್ರೇಮ್ ಒಬ್ಬ ಮ್ಯಾಮ್ ಯಾಕೆ ಮ್ಯಾಮ್ ನನ್ನಿಂದ ದೂರ ಇದ್ದಿದ್ಯಾ? ಇಲ್ಲ ಈಗ ಒಂದು ಒಳ್ಳೆ ಇದು ಕೇಳಬೇಕು ನಮ್ಮ ಅವನಿಗೆ. ಈಗ ಇದಿಷ್ಟ ಆಯಿತು. ನನ್ನ ಬಗ್ಗೆ ಒಂದು ಅಷ್ಟಣ ನನ್ನ ಚಿಕ್ಕ ವಯಸ್ಸಿಂದ ನೋಡಿದ್ಯಣ್ಣ. ನನ್ನ ನೋಡಿದಾಗ ನಿನಗೆ ಒಂದು ಯಾವ್ದಾರ ಒಂದು ಓಲ್ಡ್ ಮೆಮೊರಿ ಅನ್ನಂಗೆ ಹಿಂಗೆ ಮಾಡಿದ್ದಾನ ಒಂದು ಫನ್ನಿ ಇದು ಯಾವ್ದಾರ ಒಂದು ಒಳ್ಳೆ ಮೂಮೆಂಟ್ ಇದ್ರೆ ಅಣ್ಣ. ನನಗೆ ಸುಮಾರು ಬರ್ತವೆ. ನನಗೆ ನಿಂದ ನೆನ್ಸ್ಕೊತಾರ ಸುಮಾರು ಕಾಮಿಡಿಗಳಿವೆ. ಅದೇ ನಿನ್ನ ನೋಡಿದಾಗ ನಾನು ನೋಡಿದಾಗ ಮೊಬೈಲ್ ಇತ್ತು ಸ್ಯಾಮ್ಸಂಗ್ ಯಾವುದೋ ಒಂದು ಗೇಮ್ ಮಾಡೋಕ್ಕೆ ನಾನು ಸ್ವಲ್ಪ ಇವ್ನು ಕೇಳ್ತಿದ್ದೆ, ಆ ತಲೆ ಇದು ಮಾಡು ಮಸಾಜ್ ಮಾಡು ಕಾಯಿ ಸ್ವಲ್ಪ ಹೊಟ್ಟೆ ಮಸಾಜ್ ಮಾಡು ಆ ಥರ ಮಾಡ್ತಿದ್ದೆ. ಅವಾಗ ಒಂದು 5 ನಿಮಿಷ 10 ನಿಮಿಷ ಆಟ ಆಡೋಕ್ಕೆ ಕೊಡುವೆ. ಕ್ಯಾಂಡಿ ಕ್ರಶು ಟೆಂಪಲ್ ರನ್ ಆಡೋಕ್ಕೆ ಕೊಡುವೆ ಆಗ ಮೊಬೈಲ್ನ. ಅವಾಗ ಈಗ ಈ ಥರ ಎಲ್ಲ ಹೊತ್ತಾಗೆ 4G ಬಂದಿರಲಿಲ್ಲ ಅನ್ಕೊಳ್ಳಿ, 3G ಇದ್ದಿದ್ದು ಫೋನು. ಅವಾಗೆಲ್ಲ ಕ್ಯಾಂಡಿ ಕ್ರಶ್ಗಿಂತ ಟೆಂಪಲ್ ರನ್ ಹೆವಿ. ನನಗೆ ಟೆಂಪಲ್ ರನ್ ಆಡೋದು ತುಂಬ ಇಷ್ಟ. ನನಗೆ ಸ್ಕೂಲ್ಗೆ ಮುಗಿಸ್ಕೊಂಡು ಟಕ್ಕಂತ ಬಟ್ಟೆ ಬಿಚ್ಚಾಕೊಂಡು ನಮ್ಮ ಮಾವನ ಮನೆಗೆ ಬರುವೆ. ನಮ್ಮ ಮಾವಂಗೇನೋ ಮಸಾಜ್ ಮಾಡೋದು, ಈ ಕೂದಲಿಗೆ ಬೆಂಟಾಡೋದು, ಈ ಮಕ್ಕಳೆಲ್ಲ ಕೂದಲಿಗೆ ಕೀಳೋದು, ಅದೇನೋ ಒಂಥರ ಖುಷಿ ನಮ್ಮ ಮಾವಂಗೆ ಆ ಥರ ಮಾಡಿಸ್ಕೊಳ್ಳೋಕ್ಕೆ. ಹಂಗೆ ಒಂದು 10 ನಿಮಿಷ ಮಾಡಿಕೊಡ್ತಂದ್ರೆ ನಮ್ಗೊಂದು 10 ನಿಮಿಷ ಫೋನ್ ಕೊಡೋದು ಟೆಂಪಲ್ ರನ್ ಆಡೋಕ್ಕೆ. ಸಖತ್ತಾಗಿತ್ತು ಬಿಡಿ ಅದೆಲ್ಲ. ಯಾಕೆ ನಿನಗೆ ಈಗ 1 ಇಯರಿಂದ ನಾನು ಬತ್ತು ಅಂದರೆ ನಿನ್ನ ಜೊತೆ ಕಾಮಿಡಿಗಳವೆ. ಹಾಂ ನನ್ನ ನೋಡ್ತು ಅಂದರೆ ಯಾಕಂದರೆ ಒಂದು ನೆನಪಾಕೊಂಡು ಒಂದು ನಗುವಂಥದ್ದು ಒಂದು ನಾನು ನೋಡ್ತು ಅಂದರೆ ಆ ಸೀನ್ ನೆನಪಾಗಬೇಕು ನಿಮಗೆ. ಆ ಥರ ಯಾವ್ದಾರು ನಿಮ್ಮ ಲೈಫಲ್ಲಿ ಆಗೈತಾ? ನಮ್ಮದು ನಿಮ್ಮದು ಮಧ್ಯ ಸುಮಾರಾಗೈತೆ, ಯಾವ್ದಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಯಾವ್ದಾರು ಒಂದು ಜಲಕ್ ಬಿಡು ಜಲಕ್ ಬಿಡ ಜಲ ಬಿಡು. ಏನಮ್ಮ ನನ್ನ ಮಗ ಕಷ್ಟ. ಹೋಗಿ ಮಗಳೇ ಎದ್ದು ಒಳಗಡೆ ಮಗಳೇ. ನೀವು ಬಂದಾಗೆಲ್ಲ ಬರೀ ಫ್ಲಾಶ್ ಬ್ಯಾಕ್ ಸ್ಟೋರೀಸ್ನ ಹೇಳಿ ಹೇಳಿ ನಗ್ಸೋದು. ಯಾವ್ದಾರು ಒಂದು ಹೇಳಕ್ಕ ಸುಮ್ಮನೆ ಗೊತ್ತು ಅನ್ನೋದು. ಹೆಣ್ಮಕ್ಳಿಗೆಲ್ಲ ಅಷ್ಟೇ ಎಲ್ಲ ಗೊತ್ತು ಅಂತಾರೆ, ಏನೂ ಗೊತ್ತಿರಲ್ಲ. ಅದು ನಿಜ. ಎಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ, ಅರ್ಧ ಬರ್ಧ ಮಾಡಿ ದಬಾಕ್ಬಿಟ್ಟು ವಾಪಸ್ ಹಿಂದೆ ಬರ್ತಾನೆ, ನನಗೇನು ಗೊತ್ತಿಲ್ಲ ಅಂತ. ಹೆಣ್ಮಕ್ಳಿಗೆ ನ್ಯಾಯ ಸಿಕ್ಕಿಲ್ಲ. ಹ್ಞೂ ಕಣಮ್ಮ. ನೀವು ನೋಡಿ, ನೀವು ಮುಂದೆ ಬರ್ತಾ ಇಲ್ಲ. ನೀವು ನಾನು ನಮ್ಮ ಮಾವ ಹೆಂಗಿದೀವಿ ಮುಂದೆ ನೀವು ಅಂಬಾ ಅಯ್ಯೋ ನಾರಾಯಣ ಮುಂದೆ ಇರಬೇಕು. ನೀವ ಅನ್ನಂಗೆ ಹೋಗ್ಬೇಕು. ಬಾಯ್ಸ್ ಅಂಡ್ ಗರ್ಲ್ಸು ಈಗ ಆಲ್ಮೋಸ್ಟ್ ನೀವೇ ಸ್ಪೀಡಾಗಿ ಕೊಡ್ತಾ ಇರೋದು ಹೆಣ್ಮಕ್ಳುಗಳೇ. ಅಣ್ಣ ಅಕ್ಕ ಇಬ್ರದ್ದು ಲೈಟ್ ಏನೇನು ಬೇಡ ಇದು ನಿಮಗೆ ಅಕ್ಕ. ನಾನು ಲಾಂಗ್ ಏರ್ ಬಿಡೋದು ತುಂಬ ಇಷ್ಟನಾ? ಈ ಥರ ಶಾರ್ಟ್ ಏರಲ್ಲಿ ತುಂಬ ಇಷ್ಟನಾ? ನಿಂಗೆ ಅಣ್ಣ? ನನಗೂ ಲಾಂಗ್ ಏರು. ನನಗೂ ಅಷ್ಟೇ ಲಾಂಗ್ ಏರು. ಬಟ್ ಶಾರ್ಟ್ ಏರಲ್ಲಿ ಹೆಂಗೆ ಕಾಣಿಸ್ತೀನಿ ಅಂತ ಚೆನ್ನಾಗಿ ಕಾಣಿಸ್ತಿಲ್ಲ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನಿಮ್ಗೆ ಏನಾರು ಇಷ್ಟ ಆಗಿದ್ರೆ ಲಾಂಗ್ ಏರ್ ಫೋಟೋನ ಒಂದು ಹಾಕಿರ್ತೀನಿ ನೋಡಿ. ಅದರಲ್ಲಿ ಚೆನ್ನಾಗಿ ಕಾಣ್ತೀನಿ, ಇದ್ರಲ್ಲಿ ಚೆನ್ನಾಗಿ ಕಾಣ್ತೀನಿ. ಆಮೇಲೆ ಎರಡರಲ್ಲೂ ಚೆನ್ನಾಗಿ ಕಾಣ್ತಿಲ್ಲ ಅಂದ್ಬಿಡಿ ಬೇಜಾರಾಗುತ್ತೆ. ಎರಡರಲ್ಲೊಂದು ಕಮೆಂಟ್ ಮಾಡಿ. ಹಾಂ ನಾನು ಹಿಂದಕ್ಕೆ ಹೋದರೆ ನೀನು ಹಿಂದಕ್ಕೆ ಹೋಗ್ಬೇಡಕ್ಕ. ನೀವು ಮುಂದೆ ಹೋಗ್ಲಿ ಅಮ್ಮ, ನಾನು ಹಿಂದೆ ಹೋಗ್ತೀನಿ. ಯಾಕಂದ್ರೆ ನಮ್ಮ ಅಕ್ಕ ಕೇಳಬೇಕು ಅಂತ. ಸರಿ, ಈಗ ಇಬ್ರಿಗೂ ಈಗ ನನ್ನಲ್ಲಿ ಇದು ನನ್ನ ಬಗ್ಗೆ ಅಲ್ವಾ, ನನ್ನಲ್ಲಿ ನಿಮಗೆ ಇಷ್ಟವಾಗುವಂಥ 3 ಪಾಯಿಂಟ್, ಕಷ್ಟ ಇಷ್ಟ ಆಗದೆ ಇರುವಂಥ 3 ವಿಷಯಗಳು. 3 ಆಹಾ ನೀವು ಬುದ್ಧಿಲಿ ಜಾಣ. ಹೇಳಮ್ಮ. ಫಸ್ಟ್ ಈಗ ನಮ್ಮ ಅಕ್ಕಗೆ ಯಾಕಂದ್ರೆ ಹೆಣ್ಮಕ್ಳೇ ಅಲ್ವಾ, ಧೈರ್ಯದಲ್ಲಿ ರಣಧೀರ, ಶಕ್ತಿಲಿ ಅಂಜದ. ಮುಂದೆ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದೊಂದು ಇದೆ, ಗುರಿ ಇದೆ. ಇನ್ನೊಂದು ನಮ್ಮವ್ರನ್ನೆಲ್ಲರನ್ನು ನನ್ನ ಜೊತೆನೆ ಕರ್ಕೊಂಡು ಹೋಗ್ಬೇಕು ಅನ್ನೋದೊಂದಿದೆ. ತುಂಬಾ ಕೇರ್ ಮಾಡ್ತೀರಾ, ಯಾರೇ ಆದರೂ ಅಷ್ಟೇ, ಮನೆಯವರಾಗಲಿ ಬೇರೆ ಯಾರೇ ಆಗಲೂ ನಮ್ಮವರು ನನ್ನವರು ಅಂದ್ಕೊಂಡು ಕೇರ್ ಮಾಡ್ತೀರಾ. ಅದು 3 ಪಾಯಿಂಟ್ ನನಗೆ ಇಷ್ಟ. ಇಷ್ಟ ಆಗದಿರೋದು ಮುಖದ ಮೇಲೆ ಯಾವಾಗಲೂ ಕೋಪ. ಯಾರ ನನ್ನ ಫೇಸ್ ನೋಡಿದ್ರೆ ನಿಮ್ಗೆ ಏನಾರು ಅನಿಸುತ್ತೆ ಆ ಥರ ಕೋಪ ಐತೆ ನನಗೆ ಅಂತ? ನಿಮ್ಗೆ ಅನ್ಸಲ್ವಾ? ನಂಗೆ ಅನ್ಸುತ್ತೆ. ಆಮೇಲೆ ಅದು ಸರಿನೋ ತಪ್ಪಾಯ್ತು ಅಂತ ಯೋಚನೆ ಮಾಡಲ್ಲ, ಫಸ್ಟ್ ಹೇಳ್ಬಿಡ್ಬೇಕು ಅದನ್ನ. ಆಮೇಲೆ 70 ವರ್ಷದಲ್ಲಿ ಏನಾಗ್ತೀನಿ ಅನ್ನೋದನ್ನ ಈಗಲೇ ಥಿಂಕ್ ಮಾಡ್ತಿರಲ್ಲ, ಅದು ನನಗೆ ಇಷ್ಟ ಆಗಲ್ಲ.
ಅಲ್ಲ ಅಲ್ಲ ಈಗ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಸರಿನಾ ತಪ್ಪ ನೀವೇ? ಫ್ಯೂಚರ್ ಅಂದ್ರೆ ಒಂದ್ 5 ವರ್ಷ 6 ವರ್ಷ 10 ವರ್ಷ ಓಕೆ. 70 ವರ್ಷ ಗಂಟ ನಾವೇ ಬದುಕಿರಲ್ಲ ನಾವು. 70 ವರ್ಷ ಗಂಟೆ ಯೋಚನೆ ಮಾಡೋದು ಹೇಳ್ತೀರಾ ನೀವು? ಮುಂದಕ್ಕೆ ಹಂಗಾಗ್ಬೋದು, ಹಿಂಗೆ ಆಗ್ಬಾರ್ದು. ನಂಗೆ ಇಷ್ಟ ಇಲ್ಲ ಯೋಚನೆ ಮಾಡ್ ನಮ್ಗದೇನೋ ಮೊದಲಿಂದ ತೆಗೆ ನಮ್ಮ ಅಪ್ಪ ಅಮ್ಮನ ಜೊತೆ ಹತ್ರ ಯೋಚನೆ ಮಾಡಿ ನಮ್ಮ ಮಾವನ ಜೊತೆ ಯೋಚನೆ ಮಾಡತ್ರ ನೀನು ನನ್ಗೇನೋ ಒಳ್ಳೆ ಪಾಯಿಂಟ್. ಇರಿ ನಮ್ಮ ಮಾವ ನೀಟಾಗಿ ಕಾಣಲಿ. ಒಳ್ಳೇದಂದ್ರೆ ಏನಂದ್ರೆ ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು, ಎಲ್ಲ ಅನ್ನೋದು ಅದ್ ಬಿಟ್ಟು ಹೇಳ್ಬೇಕು. ಎಲ್ಲ ಕಾಪಿ ಮಾಡಂಗಿಲ್ಲ ಹೇಳಿದ್ದು. ಕಾಪಿ ಮಾಡ್ಬಾರ್ದು. ಒಂದು ಯಾವುದೇ ಆದ್ರೂ ಪಾಸಿಟಿವ್ ಕೆಲಸದಲ್ಲಿ ಆಗ್ಲಿ ಯಾವುದೇ ಆಗ್ಲಿ ಒಂದು ಪಾಸಿಟಿವ್ ಇದೆ. ಹೇಳ್ಕೊಂಡು ಹೇಳಿಸ್ಕೊತವ್ರೆ. ಆ ಥರ ಏನಿಲ್ಲ. ಮೂರಿಗೆ ಏನಪ್ಪ ಅಂದ್ರೆ ಒಂದೇ ಆಗಿರೋದು, ಎರಡಂತೆ ನನ್ನ ಪ್ರಕಾರ ಎರಡಾಗೈತೆ. ಇವಾಗ ಹೇಳಿದ್ರಮ್ಮ ಫಸ್ಟ್ನೇದೊಂದು ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಅಕ್ಕ ಹೇಳಿದ್ರು. ಅದು ನನಗೂ ಹಂಗೆ, ಅದು ನನಗೂ ಅದನ್ನೇ ಅನ್ಸುತ್ತೆ. ಅಷ್ಟೇ ನೀನು ಒಳ್ಳೆ ಕ್ವಾಲಿಟಿ ಇಲ್ವ ನನ್ನಲ್ಲಿ? ಒಳ್ಳೆ ಕ್ವಾಲಿಟಿ ಐತೆ. ಈಗ ಏನು ಗೊತ್ತಾ, ಸಡನ್ ಆಗಿ ಇನ್ನ ಲಾಗ್ ಮಾಡ್ತಿದ್ದೀವಲ್ಲ, ನನ್ನ ಮೈಂಡ್ ಗೊತ್ತಿಲ್ಲ. ಬರಬೇಕು ಆದ್ರೂ ನಮ್ಮ ಮಾವ ಆಣಿಸ್ಬಿಟ್ರೆ ಚೆನ್ನಾಗಿ ಮಾತಾಡ್ತಾರೆ. ಇವತ್ತು ಯಾಕೋ ಸ್ವಲ್ಪ ಟೈಮ್ ಆಯ್ತಾ ಬತ್ತು, 9 ಗಂಟೆ ಆಯ್ತು ಊಟ ಟೈಮ್. ಕರೆಕ್ಟ್. ಬಿರಿಯಾನಿ ಕೂಡ ಚೆನ್ನಾಗ್ಬಿಡ್ತೈತೆ. ನಾಳೆ ಕೂಡ ಹೊಸ ಅಲ್ವಾ ಅಲ್ಲ, ನನಗೆ ವಿಡಿಯೋ ಚಿತ್ತೆ ಅಂದ್ರೆ ನಮ್ಮ ಮಾವಗೆ ಬಿರಿಯಾನಿ ಚಿತ್ತೆ. ಮೂರನೇದು ಏನಪ್ಪಾ ಅಂದ್ರೆ ಪ್ರಾಣಿ ಪ್ರಿಯ. ಎರಡನೇದಿದ್ದು ಪ್ರಾಣಿ ಪ್ರಿಯ. ಯಾವುದನ್ನೇ ಪ್ರಾಣಿ ಆಗ್ಲಿ ತುಂಬಾ ಇದು ಮಾಡ್ತಾನೆ, ಕೇರ್ ಮಾಡ್ತಾನೆ, ಇಷ್ಟಪಡ್ತಾನೆ ಅಂತ. ಮೂರನೇದು ಏನಪ್ಪಾ ಅಂದ್ರೆ ಕೆಲಸ ವಿಚಾರ ಬಂದ್ರೆ ಯಾವುದೇ ಇಲ್ಲಮ್ಮ ಒಂದೇ ಹೇಳಿದ್ರೆ ಇದು ಹೇಳಿದ್ರೆ ಹಂಗಂತೀರಮ್ಮ. ಸುಮ್ಮನಿರಮ್ಮ, ನಾನೇ ಮಾತಾಡ್ಬೇಕ. ಕೆಲಸ ವಿಚಾರದಲ್ಲಿ ಯೋಧ ತರ ಯಾವುದೇ ಕೊಟ್ಟರು ದೇಶಾಲಯ ಮಾಡ್ತಾನೆ. ಅದನ್ನ ನಾನು ಇದು ಮಾಡಲ್ಲ, ಇದನ್ನ ಮಾಡಲ್ಲ ಅನ್ನಲ್ಲ. ಓನರ್ ಹತ್ರ ಸಹಿ ಅನ್ಸ್ಕೊಂಡು ಒಂದು ಪಾಸಿಟಿವ್ ಬರ್ತಾನೆ. ಇವರಿಬ್ರು ಒಂದ್ ಕೆಲಸ ಮಾಡ್ತಿದ್ರು ಒಂದ್ ಮನೇಲಿ. ಮಾವ ಒಬ್ಬ ಓನರ್ನ ಕೈಕ್ಕೆ ಇವ್ರು ಯಾವ್ದಾದ್ರು ಸಜ್ಜ ಸಿಕ್ಕಿದ್ರು ಹೋಗಿ ಔಸ್ಕೊಂಡು ಮಲಿಕೋತಿದ್ರು. ಅದು ಒಳ್ಳೆ ಪಾಯಿಂಟ್ ಮಾವ. ಒಂದು ನೆಗೆಟಿವ್ ಏನಂದ್ರೆ ಓವರ್ ಥಿಂಕಿಂಗ್. ನಾನು ಹಿಂಗೆ ಆಗೋಯ್ತೀನಿ, ಹಿಂಗೆ ಮಟ್ಕೊಡ್ತೀನಿ ಅಂತಾನೆ. ಅದು ಸ್ವಲ್ಪ ಕಾನ್ಫಿಡೆಂಟ್ ಇರ್ಬೇಕು, ಓವರ್ ಕಾನ್ಫಿಡೆಂಟ್ ಇರಬಾರ್ದು. ಅದೊಂದು ಸ್ವಲ್ಪ. ಎರಡನೇದೇನು ಅಂದ್ರೆ ನಮ್ಮವ್ರ ಮೇಲೆ ಇವನೇ ಸ್ವಲ್ಪ ಕೋಪ, ಬೇಜಾರು ಅದು ಮಾಡ್ಕೊಂತ. ಅದು ತುಂಬಾ ಬೇಜಾರು ನನಗೆ. ಯಾರು ಮಾಡಿದಿರೋದೇನು ತಪ್ಪು, ಯಾರು ಮಾಡಿದಿರೋದೇನೋ ಇದು ಮಾಡಿರಲ್ಲ. ಅದೊಂದು ಬೇಜಾರು. ಯಾರು ಅಂತ ಹೇಳಲ್ಲ, ಹೇಳಿದ್ದು ಅದೊಂದು ಸ್ವಲ್ಪ ತುಂಬ ಬೇಜಾರಾಯ್ತದೆ. ಮೂರನೇದೇನಪ್ಪ ಅಂದರೆ ತುಂಬ ಕೋಪ. ಇದು ಅಕ್ಕ ಹೇಳೈತೆ. ಅದೊಂದು ಇಟ್ಕೊಬಿಡಿ, ಯಾರು ಕೋಪ ಯಾವುದನ್ನ ಯೋಚನೆ ಮಾಡಲ್ಲ. ಮುಂದೆ ಒಂದು ಹಿಂದೆ ಒಂದು ಮಾತಾಡಲ್ಲ. ಸಡನ್ನಾಗಿ ಕೋಪ ಮಾಡ್ಕೊಂತಾರೆ. ಅದನ್ನ ತಾಳ್ಮೆಯಿಂದ ಯೋಚನೆ ಮಾಡಬೇಕು. ಏನಾಗುತ್ತೆ ಎಂತ ಏನು ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದರೆ ಜೀವನದಲ್ಲಿ ಕೋಪ ಎಷ್ಟು ಒಳ್ಳೇದು, ತಾಳ್ಮೆನೂ ಅಷ್ಟೇ ಒಳ್ಳೇದು. ಕೋಪನೂ ಒಳ್ಳೇದು, ಒಳ್ಳೇದ. ಈಗ ನಮ್ಮವ್ರ ಮೇಲೆ ಹಠ ಸಾಗಿಸ್ತಾನೆ, ನಮ್ಮವ್ರ ಮೇಲೆ ಕೋಪ ಮಾಡ್ಕೊತಾನೆ ಎಲ್ಲ ಹೇಳಿದ್ರಲ್ವಾ. ಹೊರಗಡೆಯವರು ನಮ್ಮ ಬಗ್ಗೆ ಕೆಡ್ತಾ ಮಾತಾಡ್ತು ಅಂದ್ರೆ ನಂಗೆ ಅಷ್ಟು ಬೇಜಾರಾಗಲ್ಲ, ಸರಿನಾ? ನಮ್ಮವರೇ ನಮ್ಮ ಜೊತೆಲಿರೋರೇ ನಮಗೆ ಒಂಥರ ನೆಗೆಟಿವ್ ಆಗಿ ಮಾತಾಡಿದಾಗ, ಏನೋ ಒಂದು ಅನ್ಕೊಂಡು ಏನೋ ಮಾಡ್ತಿರ್ತೀವಿ, ಅದ್ರ ಬಗ್ಗೆ ಕೆಡ್ತಾ ಮಾತಾಡಿದಾಗ ಇನ್ನೇನು ನಿಮಗೆ ಆದ್ರೂ ಬೇಜಾರಾಗುತ್ತೆ, ನಮಗೆ ಆದ್ರೂ ಬೇಜಾರಾಗುತ್ತೆ. ಈಗ ನಮ್ಮ ಮಾವಂಗೆ ಬೇಜಾರಾಗಲ್ವಾ? ಈಗ ಜೊತೆಲಿದ್ದೀನಿ, ನಮ್ಮ ಮಾವಂಗೆ ಏನಾರು ಒಂದು ಹೇಳ್ತಂದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಜೊತೆ ಇಟ್ಕೊಂಡು ಹಿಂಗೆ ಅನ್ನಲ್ಲ ಅಂತ. ಹಂಗೆಲ್ಲ ನನ್ನ ಬಗ್ಗೆ ತಪ್ಪು. ಇನ್ನೇನು ಅದನ್ನ ಹೇಳೋ ರೀತಿ ಹೆಂಗಿದೆ ಅಂದ್ರೆ, ಈಗ ಮುಂದೆನೆ ಮಾತಾಡಿದ್ರೆ ತಪ್ಪಾಗಲ್ಲ, ಹಿಂದೆ ಹೋಗಿ ಮಾತಾಡೋದು ತಪ್ಪೋದು. ಅದು ಅವಾಗ ಬೇಜಾರಾಗುತ್ತೆ. ಮುಂದೆ ಏನೇ ಆಗಿರೋದನ್ನ ಸಾಲ್ಔಟ್ ಮಾಡ್ಕೋಬೇಕು. ಹಂಗಂತ ಇರೋದೊಂದು 3 ದಿನ ಸಾಯಿಗಂಡು ಅದೇ ದಿದ್ದಿ ಸಾಯಿಸ್ಬಾರ್ದು ನನ್ನೊಂದು ಸಜೆಷನ್. ನಾನು ಈಗ ನಾಳೆ ಮಾತಾಡ್ಬೇಡೋಣ, ಇಲ್ಲಿಗೆ ಲಾಸ್ಟ್ ಇದು ಟಾಪಿಕ್ ಚೇಂಜ್. ನಂದೇನು ಅಂದರೆ ಇದ್ರೆ ಚೆನ್ನಾಗಿರ್ಬೇಕು, ಸಾಯೋರ್ಗು ಚೆನ್ನಾಗಿರಲ್ಲ ಅಂತ ನಮಗೂ ಅವ್ರಿಗೂ ಅಡ್ಜಸ್ಟ್ ಆಗಲಿಲ್ಲ ಅಂದಾಗ ದುಡಿದ್ಬಿಟ್ಟು ನುಣ್ಣಿಗೆ ನನಗೆ ದುಡಿದಿಂದ ಚೆನ್ನಾಗಿ ದುಡ್ಬೇಕು. ಅದು ನನ್ನ ಥಾಟ್ ಅಷ್ಟೇ. ಓಕೆ ಕರೆಕ್ಟ್ ಅಲ್ಲಕ್ಕ? ಆಲ್ವೇಸ್ ಕರೆಕ್ಟ್. ಆಯ್ತೋಣ. ಈಗ ಎಲ್ಲ ನನ್ನ ಬಗ್ಗೆ ನಾನೆಲ್ಲ ಕೇಳಿದೆ. ನಿಮಗೆ 2 ಚಾನ್ಸ್ ಕೊಡ್ತೀನಿ. ಇಬ್ರಿಗೆ 2 ಇಲ್ಲ 3 ಮುಕ್ತಾಯ. ನನಗೆ 3. ನಿಮ್ಮ ಬಗ್ಗೆ ನನಗೇನಾದ್ರು ಕ್ವಶನ್ ಕೇಳೋಂಗಿದ್ರೆ ಕೇಳ್ಬೋದು. ನೀನು ಕೇಳಮ್ಮ ಫಸ್ಟ್. ಲೇಡೀಸ್ ಫಸ್ಟ್ ಅಮ್ಮ. ಇಲ್ಲ, ನಮ್ಮ ಅಕ್ಕ ಫಸ್ಟ್. ಯಾಕಂದ್ರೆ ನಮ್ಮ ಅಕ್ಕ ಮುಂದೆ ಬಿಟ್ಟು ನಾನು ಹಿಂದೆ ಹೋಗಿದ್ದೀನಿ. ಬೇಡ ಅಕ್ಕ, ನೀವು ಮುಂದೆ ಆಯ್ತು, ನಾನೇ ಕೇಳ್ತೀನಿ ಪಪ್ಪ. ನನ್ನಲ್ಲಿ ಏನ್ ಪಾಸಿಟಿವ್, ಏನ್ ನೆಗೆಟಿವ್, ಒಳ್ಳೆತನ ಏನಿದೆ, ಕೆಟ್ಟತನ ಏನಿದೆ, ಒಂದೊಂದೇ. ಸರಿ. ನಮ್ಮ ಮಾವ ಹೇಳು. ನಮ್ಮ ಮಾವ ಯಾವ ಜೊತೆಲಿ ನನಗೆ ಅಂತಲ್ಲ, ಯಾರೇ ಇದ್ರು ಇಟ್ಕೋ ಬಟ್ಟೆಗೂ ಮೋಸ ಮಾಡಲ್ಲ. ಯಾಕಂದ್ರೆ ನಾ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಮ್ಮ ಮಾವ ತಿಳಿಸಿದ್ರು ಅನ್ಸಿದ್ರೆ ಮೋಸ ಇಲ್ಲ.
ನಂಗೆ ಅದು ಕ್ವಾಲಿಟಿ ತುಂಬ ಇಷ್ಟ. ನಾನು ಅದನ್ನು ಕಲಿಬೇಕು. ಇಷ್ಟ ಇಲ್ಲದೇ ಇರೋದು ಅಂತ ಅಂದರೆ ನಾನು ನಾವೊಂದು ಔಟ್ಫಿಟ್ ತೋರಿಸ್ತೀನಿ ರೀ, ಇರೋದೊಂದು ಜೀವನ ಚೆನ್ನಾಗಿ ಬಟ್ಟೆ ಗಿಟ್ಟೆ ಹಾಕೋ ಶೋಕಿ ಮಾಡೋ ಅನ್ನೋಲ್ಲ. ಒಂದು ನೈಟ್ ಪ್ಯಾಂಟ್ ಒಂದು ಟೀ ಶರ್ಟ್ ಹಾಕೊಂಡು ಜೀವನನೇ ಕಳೆದೋಯ್ತು ಅನ್ನಂಗೆ ಇರ್ತದೆ. ಅದು ನಂಗೆ ಇಷ್ಟ ಆಗಲ್ಲ. ಲೈಫಲ್ಲಿ ಯಾವಾಗಲೂ ಸಿಂಪಲ್ ಆಗಿರಬೇಕು. ಸಿಂಪ್ಲಿಸಿಟಿ ನನಗೆ ಇಷ್ಟ. ಲೈಫು ಸಿಂಪಲ್ ಆಗಿರಬೇಕು, ಲೈಫೇ ಸಿಂಪಲ್ ಆಗಿರಬಾರ್ದು. ಲೈಫೇ ಸಿಂಪಲ್ಸಿಟಿ. ಇರೋದೊಂದು ಜೀವನ ಫ್ರೆಂಡ್ಸ್. ಇರೋ ಗಂಟೆಗಳು ಹೇಳ್ತಿಲ್ಲ ಹುಡ್ತಾಗ ಹೆಂಗೆ ಅದೇ ಹಳೆ ಸ್ಟೋರಿಗಳೆಲ್ಲ ಕೇಳಿಸ್ಕೊಂಡ್ರೆ ಬೇಜಾರಾಗುತ್ತೆ. ದೇವರಿಗೆ ಒಂದು ರೇಂಜ್ ಕೊಟ್ಟ ಅಂದಮೇಲೆ ಅಟ್ಲೀಸ್ಟ್ ಅದ್ರ ತಕ್ಕನಾಗಾರು ಇರಬೇಕು. ಇನ್ನೊಂದಣ್ಣ ಇನ್ನೂ 2 ಐತೆ. ಇಲ್ಲ ಅಕ್ಕಂದೀಗ ಅಕ್ಕನ ಸರ್ ಒಂದು ನೀವು ಒಂದು ನನ್ಗೆ ಏನಿಷ್ಟ ಏನಿಷ್ಟ ಇಲ್ಲ. ನಮ್ಮ ಅಕ್ಕಂಗೆ ನಾನ್ ವೆಜ್ ಆದ್ರೆ ತುಂಬಾ ಇಷ್ಟ. ಕೆಲಸ ಆದರೆ ತುಂಬ ಕಷ್ಟ. ಕೆಲಸ ಆದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಅಕ್ಕ ತುಂಬಾ ಕಷ್ಟಪಡ್ತಾರೆ ಅವರು. ಇಲ್ಲ ಆ ಥರ ಇಲ್ಲ, ಕೆಲಸ ತುಂಬ ಇಷ್ಟ. ಕಣಮ್ಮ ನೋಡ್ತಾ ಇದ್ದೀನಿ ನೀವು ಕೆಲಸ ಪಡೋಲ್ಲ. ಹಲ್ಟ್ ಆಗುತ್ತೆ. ಅರ್ಟ್ ಆಗೋಯ್ತಕ್ಕ ತುಂಬ ಇರೋ ಸತ್ಯ ಅದೇ ಅಣ್ಣ. ತಗತೈತಿ. ಇರ್ಲಿ ಇರ್ಲಿ. ನೆಕ್ಸ್ಟು ನೀನು ಕೇಳಮ್ಮ. ಇಲ್ಲ ನೀನು ಯಾರನೇದು ನನಗೇನೋ 2ನೇದೇನು ಅಂತ ಕೇಳಂತ ಅನಿಸ್ತಿಲ್ಲ. ನೀನೇ ಕೇಳಮ್ಮ. ಏನಾದ್ರು ಕೇಳೋಣ. ಏನು ಏನಾದ್ರು ಆಯ್ತು ನಾನೇ ಕೇಳಿ. ನಾನು ನಮ್ಮವ್ರ ಜೊತೆ ಹೇಗಿರ್ತೀನಿ, ಬೇರೆಯವ್ರ ಜೊತೆ ಹೇಗಿರ್ತೀನಿ. ಯಾರು ನಾನು ಅದು ಕ್ವಶನ್ ಹಾಕೋದು ನೀ ಎಲ್ಲಾರು ತಗೊಂಡಿರ್ತಾರೆ ಹೇಳ್ತೀಯ. ಯಾಕೆಂದ್ರೆ ನಾನು ನಮ್ಮ ಅಕ್ಕ ಅತ್ತಗೆ ಹೆಣ್ಣು ಗಂಡು ಅನ್ನೋದೊಂದು ಸಪ್ರೇಟ್ ಒಂದು ಬಿಟ್ರೆ ನೋಡೋ ನೋಟ ಯೋಚನೆ ಮಾಡೋ ರೀತಿ ಎರಡೂ ಒಂದೇನೆ ಇದ್ದಂಗೆ ಹೇಳ್ತೀವಿ. ಅದರಿಂದ ನಮ್ಮ ಕಂಟೆ ಸ್ವಲ್ಪ ಜನಕ್ಕೆ ಆಗಲ್ಲ. ಇರಲಿ, ಅವ್ರೇನಾರು ವೀಡಿಯೋ ನೋಡ್ತು ಅಂದರೆ ಲೈಕ್ ಮಾಡಿ. ನನಗೀಗ ನಾನು ಏನು ಕಲಿಬೇಕು, ನಾನು ಬೇರೆಯವ್ರಿಗೆ ಏನು ಕಲಿಸ್ಬೇಕು, ಇದಕ್ಕೆ ಚೆನ್ನಾಗಿ ಉತ್ತರ ಕೊಡ್ತೀನಿ. ಮಾವನ ಮಗುಗೆ ಹೆಲ್ಪ್ ಮಾಡೋದು, ವಿಡಿಯೋ ಮಾಡೋಕೆ ಹೋಗಿದಾಗ ಹಿಂಗೆ ಸತಾಯಿಸ್ಬಾರ್ದು, ಜೊತೆ ಬಂದು ಹೆಲ್ಪ್ ಮಾಡಬೇಕು. ದಾನ ಧರ್ಮ ಅಂದ್ಬಿಟ್ಟು ಅವಾಗ 500,000 ಕೇಳ್ತೀನಿ, ಅದು ದಾನ ಧರ್ಮವಾಗೇ ಕೊಡಬೇಕು, ಸಾಲ ಅಂದ್ಬಿಟ್ಟು ಕೊಡಬಾರ್ದು. ಎಡಿಟ್ ಎಡಿಟ್ ಆಯ್ತಲ್ಲ. ಇನ್ನೇನು ಅಣ್ಣ, ಇನ್ನೇನು ಕಲಿಬಾರ್ದು ಅಂತನಾ? ಇದಿಷ್ಟು ಕಲಿಬೇಕು ಅಣ್ಣ. ಇನ್ನೇನು ಕಲಿಬಾರ್ದು ಅಂದ್ರೆ ಅಣ್ಣ, ಈಗ ನಮ್ಮ ಮಾವನಿಗೆ ಇನ್ನೆಲ್ಲ ಕ್ವಾಲಿಟಿ ಚೆನ್ನಾಗೇ ಐತೆ. ಇನ್ನೊಂದು ನಮ್ಮ ಮಾವ ಅತ್ತೆಗೆ ಒಂದೇ ಟೈಮಲ್ಲಿ 2 ಅವತಾರ ತೋರಿಸ್ತದೆ, 2 ಫೇಸು. ಅದನ್ನ ಬಿಡ್ಬೇಕು. ಒಂದೇ ಸೆಕೆಂಡಲ್ಲಿ 2 ಮುಖ ಟ್ರಪ್ ಅಂತ. ನಾವು ಹೆಂಗಿದು ಹೇಳಿದ್ರೆ ಇಲ್ಲಿರುತ್ತೆ ದುನಿಯಾ ವಿಜಯ್ ಸರ್ದು ಒಂದು ಡೈಲಾಗ್ ಆಯ್ತಲ್ಲ, ಹಿಂಗೆ ಅದೇನು ಬೆಂಕಿ ಕಡ್ಡಿ ಇದ್ದಂಗೆ ಒಂದು ಕಡ್ಡಿ ಗಿರ್ತಿದಂಗೆ ಇಡೀ ಪಟ್ಟಣೆ ಬಗ್ಗಂತ ಹತ್ಕತ್ತದೆ. ನಂಗೆ ನಮ್ಮ ಮಾವ ಒಂದು ಮಾತು ಸಾಕು, ನಗು ಮುಖ ಹಂಗೆ ರಪ್ಪ ಅಂತ ತಿರ್ಕೊಂಡ್ಬಿಡ್ತದೆ. ಅವ್ರಿಗೂ ಕೋಪ ಜಾಸ್ತಿ, ಅದನ್ನ ಬಿಡ್ಬೇಕು. ಕೋಪ ಒಂದು ಪಾಪಿ ಒಂಥರ ಪಾಪ ಹೋದಂಗೆ ಹೋಗಿದ್ದೀನಿ ನಾನು. ಕೋಪ ಅನ್ನೋದೇ ಇಲ್ಲ. ನೆಕ್ಸ್ಟ್ ನಿಂದು ಅಕ್ಕ, 3ನೇದು ಲಾಸ್ಟ್ನೇದು. ನಾನು ಯಾರನ್ನ ತುಂಬಾ ಇಷ್ಟಪಡ್ತೀನಿ. ಅಷ್ಟೇನಾ? ಯಾರನ್ನ ತುಂಬಾ ದ್ವೇಷಿಸ್ತೀನಿ. ಇಷ್ಟಪಡೋದು ಯಾರನ್ನೂ ಅಲ್ಲ, ಅವರು ಚಿನ್ನು ಅಂದ್ರೆ ಯಾರು ಅಲ್ಲ, ನಮ್ಮ ಮಾವ. ಚಿನ್ನು ನಮ್ಮ ಮಾವ ಅಂದ್ರೆ ನಮ್ಮ ಅಕ್ಕಂಗೆ ತುಂಬಾ ಇಷ್ಟ. ಯಾರು ಇಷ್ಟ ಇಲ್ಲ ಅಂದ್ರೆ ಬೆನ್ನಿಂದೆ ಮಾತಾಡೋರು ಅಂದ್ರೆ ನಮ್ಮ ಅಕ್ಕಂಗೂ ಇಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ನಮ್ಮ ಮಾವಂಗೂ ಇಷ್ಟ ಇಲ್ಲ. ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಇರಲ್ಲ ಬೆನ್ನಿಂದೆ ಮಾತಾಡೋರು, ಅವ್ರ ಇದ್ರೆ ಇಷ್ಟ ಇಲ್ಲ. ಇಂದೋಣ ಫೈನಲ್ಲು. ಹಾಂ, ನಮ್ಮ ಮಾವ ತುಂಬ ಯೋಚನೆ ಮಾಡಿ ಹೇಳ್ತಾರೆ. ಏನಂತ ಯೋಚನೆ ಗೊತ್ತಿಲ್ವಲ್ಲ ನನಗೆ ಗಾಯ್ಸ್. ಸಡನ್ ಆಗಿ ಫೋನ್ ತಂದು ವಿಡಿಯೋ ಮಾಡ್ತೀನಿ, ಏನಾದ್ರು ಹೇಳಿ ಅಂತ ಏನ್ ಬರುತ್ತೆ ಹೇಳಿ. ಸಡನ್ ಆಗಿ ಏನು ಇಲ್ಲ, ಮಧ್ಯಾಹ್ನನೇ ಹೇಳ್ಬಿಟ್ಟೋದು. ಇವ್ರು ಗ್ರೂಪ್ ಪ್ರಿಪೇರ್ ಆಗಿಲ್ಲ, ನಾನೇನು ಮಾಡಲಿ? ಏನು ಬೇಡ, ಹೋಗ್ಲಿ. ತೆಗಿಯಪ್ಪ, ಕೇಳಪ್ಪ, ಮುಂದಕ್ಕೆ ಹೋಗೋಣ. ನಿಮ್ದು ಹೇಳೋದು, ನೀವು ಹೇಳೋವರೆಗೂ ಮುಂದಕ್ಕೆ ಹೋಗೋಣ. ನಿಮ್ಮ ಕ್ವಶನ್ ಬರ್ಬೇಕೀಗ. ಆಯ್ತು. ನಂದು ತುಂಬ ಇಷ್ಟವಾದ ಫುಡ್ ಯಾವುದು, ತುಂಬ ಕಷ್ಟವಾದ ಫುಡ್ ಯಾವುದು? ನಮ್ಮ ಮಾವಂಗೆ ಆಲ್ಮೋಸ್ಟ್ ಎಲ್ಲಾನು ಇಷ್ಟನೇ. ನಮ್ಮ ಮಾವಂಗೆ ಕುರುಕ್ ತಿಂಡಿ ಅಂದರೆ ತುಂಬ ಇಷ್ಟ, ಅದರಲ್ಲೂ ಜ್ಯೂಸ್ ಅಂದರೆ ತುಂಬ ಇಷ್ಟ. ಮೆನು ಕಾರ್ಡಲ್ಲಿ ಯಾವ್ಯಾವ ಜ್ಯೂಸ್ ಇರ್ತದೋ ಎಲ್ಲ ಟೇಸ್ಟ್ ಮಾಡಿರುತ್ತೆ. ಇಷ್ಟ ಇಲ್ಲದೆ ಇರೋದು ಅಂದರೆ ನನಗೂ ಗೊತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ತಿಂತದೆ. ಯಾವ್ದು ಇಷ್ಟ ಇಲ್ಲ, ಅದು ಸರಿ. ಇಲ್ಲ, ನಾನೇ ಬಿಡ್ತೀನಿ. ಟೀ ಕಾಫಿ ಇಷ್ಟ ಇಲ್ಲ. ಈಗಿನ ಸದ್ಯದ ಪರಿಸ್ಥಿತಿಗೆ ನಮ್ಮ ಮಾವಿಗೆ ಟೀ ಕಾಫಿ ಇಷ್ಟ ಇಲ್ಲ. ಎಸ್,
ಜ್ಯೂಸ್ ಮಾತ್ರ ಹೇಳಿಲ್ಲ ಕರೆ. ಈಗಲೂ ಜ್ಯೂಸ್ ಅಂದ್ರೆ ಏನು ಇಷ್ಟ ಇಲ್ಲ. ಅಯ್ಯೋ ಐಸ್ ಸ್ವಲ್ಪ ಕಮ್ಮಿ. ಶುಗರ್ಲೆಸ್ ಕುಡಿತಾ ಇರ್ತೀನಿ ಬಾಯ್. ನಿಮಗೂ ಏನಾರ ಅಪ್ಪಿ ಈ ವಿಡಿಯೋ ಇಷ್ಟ ಆಗಿ ನಮ್ಮ 3 ಜನದ್ದು ಕಾಂಬಿನೇಷನ್ ಇಷ್ಟ ಆಗಿದ್ರೆ, ಇಲ್ಲ ನಮ್ಮಲ್ಲಿ ನೀವು ಏನಾದ್ರು ಕ್ವಶನ್ ಕೇಳಬೇಕು ಅಂದರೆ ಕಮೆಂಟ್ ಮುಖಾಂತರ ಕೇಳ್ಬೋದು. ಇದು ನಾನು ಫಸ್ಟ್ ಮೀನಿಲ್ ಆಗಿರೋದ್ರಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಏನೇ ಹಾಂ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಫಸ್ಟ್ ವಿಡಿಯೋ ಸರಿನಾ, ಕ್ಷಮಿಸಿ. ಮತ್ತು ಈ ನಿಮ್ಮ ಪುಟ್ಟ ಕಲಾವಿದನ ಅರಸಿ ಬೆಳೆಸಿ ಉಳಿಸಿ. ಆಲ್ಮೋಸ್ಟ್ ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಮ್ಮ ಮಂಡ್ಯ ಜನ ಆಗಿರ್ಬೋದು, ಕರ್ನಾಟಕ ಜನ ಆಗಿರ್ಬೋದು, ಏನೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಕಳ್ಕೊಳ್ಳಲ್ಲ, ಸಬ್ಸ್ಕ್ರೈಬ್ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನ್ಯೂ ಇಯರ್ ಟೈಮಿಂದ ಈ ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋ ಮುಂದಕ್ಕೆ ಏನಾಯ್ತದೆ ಅಂತ. ಏನಾರು ಹೇಳೋಕ್ಕೆ ಇಷ್ಟಪಡ್ತೀನ ಲಾಸ್ಟಾಗೆ? ಅರಸಿ ಬೆಳೆಸಿ ನಮ್ಮ ಹುಡುಗನ್ನ ಜೊತೆಲಿ ನಮ್ಮ ಮಾವರು ಇರಬೇಕು. ಹಂಗೆ ಕೊನೆಗಂಟ ನಾನು ಇರ್ತೀನಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಕೊನೆಗಂಟ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ಸಣ್ಣ ಕಳವಳಿ. ಅಕ್ಕ ನಿಂದು ಮುಂದಕ್ಕೆ ಬಂದು ಹೇಳಕ್ಕ. ನಮ್ಮಕ್ಕ ಮೊಬೈಲ್ ಇದೆ, ವಿಡಿಯೋ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಾವೇನು ಸುಳ್ಳು ಹೇಳಿಲ್ಲ, ಇರೋದನ್ನ ಇದ್ದಾಗೆ ಹೇಳಿದ್ದೀವಿ. ನಿಮ್ಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಫಸ್ಟ್ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್ ಬಾಯ್. ಗುಡ್ ನೈಟ್, ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ನೀನು ವಿಶ್ ಮಾಡ್ಬಿಡಕ್ಕೆ ಎಲ್ಲರಿಗೂ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಇರಿ ನಮ್ಮ ಮಾವನ ಮಗಳನ್ನ ಪರಿಚಯ ಮಾಡಿಸ್ತೀನಿ. ಜಸ್ಟ್ ಬೈಲೆ ಇಲ್ಲಿಗೆ ಮುಂದಕ್ಕೆ. ಅಯ್ಯೋ ನಮ್ಮ ಮಾವನ ಮಗಳು, ಅಯ್ಯೋ ಸೋಂಬೇರಿಗೆ ಅವಳು, ಸೋಂಬೇರಿ ಪ್ರೋ ಮ್ಯಾಕ್ಸು, ಗೊಂಬೆ ಇದ್ದಂಗಳು ಇರಿ ತೋರಿಸ್ತೀನಿ. ಇವಳೆ ನಮ್ಮ ಮಾವನ ಮಗಳು. ಹೆಸರು ಬಂದು ಜಸ್ಮಿಕಾ. ಏನು ಓದ್ತಾರದು ನೀನು? LKG. ಎಷ್ಟು ನಿಂಗೆ? ಎಷ್ಟು ವರ್ಷ ನಿಂಗೆ? ಹೇಳು ಎಷ್ಟು? ಅಯ್ಯಪ್ಪ ಆಯ್ತು, ಎಷ್ಟು ವರ್ಷ ನಿಂಗೆ? ಆಯ್ತು, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ಹೇಳ್ಬಿಡು. ಹೇಳು ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸಾಕು ಬಿಡು, ಕಣ್ಣು ಬೇಡ. ಹೇಳಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್, ಗುಡ್ ನೈಟ್. ಮೊಬೈಲ್ ನೋಡ್ಬೇಕು. ಈಗ ನೈಕ್ಗಳು ನಮ್ಮಂಗಲ್ಲ. ಆಗೊಂದು ಟೈಮಲ್ಲಿ ನಮ್ಮ ಮನೆಯಿಂದ ಆಚೆ ಬಿಟ್ರೆ ಸಾಕು ಅಂತಿದ್ದೋ. ಈಗ ನೈಕ್ಗಳು ಮನೆ ಒಳಗೆ ಇರ್ಸ್ಕೊಂಡ್ರೆ ಸಾಕು ಅಂತಾರೆ. ಓಕೆ, ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.